ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 16ನೇ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಉದ್ದೇಶಗಳು ಸಫಲವಾಗಲು ಏನು ಮಾಡಬೇಕು? ಉತ್ತರ, ಕಾರ್ಯಭಾರವನ್ನು ಯೆಹೋವನಿಗೆ ವಹಿಸಬೇಕು. ಎರಡನೆಯ ಪ್ರಶ್ನೆ, ದೇವರ ವಾಕ್ಯವನ್ನು ಸ್ಮರಿಸುವವನು ಏನನ್ನು ಪಡೆಯುವನು? ಉತ್ತರ, ಸುಕ್ಷೇಮವನ್ನು ಪಡೆಯುವನು. ಮೂರನೆಯ ಪ್ರಶ್ನೆ, ಯೆಹೋವನು ಒಬ್ಬನ ನಡತೆಗೆ ಮೆಚ್ಚಿದರೆ ಅವನಿಗೆ ದೊರಕುವುದೇನು? ಉತ್ತರ, ಅವನ ಶತ್ರುಗಳು ಮಿತ್ರರಾಗುವರು. ನಾಲ್ಕನೆಯ ಪ್ರಶ್ನೆ, ಯಾರಿಗೆ ಜಾಣರೆಂಬ ಬಿರುದು ಬರುವುದು? ಉತ್ತರ, ಜ್ಞಾನ ಹೃದಯರಿಗೆ. ಐದನೆಯ ಪ್ರಶ್ನೆ, ಯೆಹೋವನು ಕೆಡುಕರನ್ನು ಏತಕ್ಕಾಗಿ ಇಟ್ಟಿದ್ದಾನೆ? ಉತ್ತರ, ಕೇಡಿನ ದಿನಕ್ಕಾಗಿ. ಆರನೆಯ ಪ್ರಶ್ನೆ, ತನ್ನ ನಡತೆಯನ್ನು ಗಮನಿಸುವವನು ಏನನ್ನು ಕಾಯುವವನಾಗಿದ್ದಾನೆ? ಉತ್ತರ, ತನ್ನ ಆತ್ಮವನ್ನು. ಏಳನೆಯ ಪ್ರಶ್ನೆ, ಯಾವುದರಿಂದ ಹಾನಿ ನಿವಾರಣೆಯಾಗುತ್ತದೆ? ಉತ್ತರ, ಯೆಹೋವನ ಭಯಭಕ್ತಿಯಿಂದ. ಎಂಟನೆಯ ಪ್ರಶ್ನೆ, ಮಿತ್ರರನ್ನು ಅಗಲಿಸುವವನು ಯಾರು? ಉತ್ತರ, ಚಾಡಿಕೋರನು. ಒಂಬತ್ತನೆಯ ಪ್ರಶ್ನೆ, ಯಾವುದು ಜೇನುಕೊಡ? ಉತ್ತರ, ಸವಿನುಡಿಯು. ಹತ್ತನೆಯ ಪ್ರಶ್ನೆ, ಯಾವುದು ಸುಂದರ ಕಿರೀಟ? ಉತ್ತರ, ನರೆಗೂದಲು. 11ನೆಯ ಪ್ರಶ್ನೆ, ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠನು ಯಾರು? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.